ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿಂದು ವರ್ಕ್ ಏನಂದರೆ JCB ಕಂಪನಿ JS130 ಈ ಹಿಟಾಚಿದು ಸೆಂಟರ್ ಜಾಯಿಂಟಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತಾಯಿತ್ತು ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದಿದ್ದೀನಿ. ಇದು ನಮ್ಮ ಪರಶುರಾಮಣ್ಣ ಅಂತ ಹಿಟಾಚಿ ಓನರ್. ಅಣ್ಣ ಆರಾಮಣ್ಣ? ಮತ್ತೆ ಚೆನ್ನಾಗಿದ್ರಲ್ಲ? ಹ್ಞೂ ಅಣ್ಣ ಚೆನ್ನಾಗಿದ್ದು ಅಣ್ಣ. ಇವರು ಬಸವರಾಜ್ ಅಂತ ಹಿಟಾಚಿ ಆಪ್ರೇಟ್ರು. ಏನಾಗ್ತೈತಿ ಇವ್ರೆ? ಸೆಂಟರ್ ಜಾಯಿಂಟಲ್ಲಿ ಆಯಿಲ್ ಲೀಕೇಜ್ ಆಗ್ತೈತಾ? ಸೆಂಟರ್ ಜಾಯಿಂಟು ಬಾಟಮಲ್ಲಿ ಓಪನ್ ಮಾಡಬೇಕು ಅಂದರೆ ಒಂದು ಗುಂಡಿ ಹೊಡಿಬೇಕಾಗತ್ತೆ. ಅದಕ್ಕೆ ಈ ಥರ ಗುಂಡಿ ಹೊಡೆದು ಹಿಟಾಚಿ ಆ ಗುಂಡಿ ಸೆಂಟ್ರಿಗೆ ನಿಲ್ಲಿಸ್ಬೇಕು. ಆಮೇಲೆ ನಾವು ಕೆಳಗಡೆ ಕೂತ್ಕೊಂಡು ಸೆಂಟರ್ ಜಾಯಿಂಟ್ ಓಪನ್ ಮಾಡ್ಕೋಬೋದು. ನಿಲ್ಸೋಣ. ಅಯ್ಯೋ ತೊಗೊಂಡಿರ್ಲೇ ನಾ ಫೋನ್ನ ಬಾಟಮಲ್ಲಿ ಹೈಡ್ರೋಲಿಕ್ ಆಯಿಲ್ ಬರ್ತೈತೆ ಅಂತಾರೆ. ಇದು ಸೆಂಟರ್ ಜಾಯಿಂಟ್ ಬಾಟಮು. ಈ ಪಾರ್ಟಲ್ಲೆಲ್ಲ ಹೈಡ್ರೋಲಿಕ್ ಆಯಿಲ್ ಬಂದುಬಿಟ್ಟಿದೆ. ಅಂದರೆ ಈ ಸೆಂಟರ್ ಜಾಯಿಂಟಿಂದು ಆಯಿಲ್ ಸೀಲು, ಇಲ್ಲಿ ಆಯಿಲ್ ಸೀಲ್ ಬರುತ್ತೆ. ಸೀಲ್ ಏನಾದ್ರು ಹೋಗಿದ್ರೆ ಈ ಥರ ಬರುತ್ತೆ ಆಯಿಲೆಲ್ಲ. ಇವಾಗ ಇದನ್ನು ಓಪನ್ ಮಾಡೋಣ. ಸೆಂಟರ್ ಜಾಯಿಂಟು ಟಾಪಲ್ಲಿ, ಈ ಟಾಪಲ್ಲಿ ಬಂದ್ಬಿಟ್ಟು 5 ಮೇನ್ ಹೋಸ್ ಪೈಪು, ಒಂದು ರಿಟರ್ನು, ಒಂದು ಟ್ರ್ಯಾಕ್ ಫಾಸ್ಟಿಂದು, ಅಂದರೆ 6 ಪೈಪ್ ಬರುತ್ತೆ. ಆಮೇಲೆ ಒಂದು ಲಾಕ್ ಬರುತ್ತೆ, ಲಾಕ್ ಪಟ್ಟಿ ಇಷ್ಟು ಬಿಚ್ಚಬೇಕು. ಮೇಲೆಗಡೆ ಲೆಫ್ಟಿಗೆ 2, ರೈಟಿಗೆ 2, 4 ಹೋಸ್ ಪೈಪು, ಆಮೇಲೆ ಒಂದು ರಿಟರ್ನು, ಒಂದು ಟ್ರ್ಯಾಕ್ ಸ್ಪೀಡಿಂದು, ಒಂದು ಲಾಕು. ಅಷ್ಟು ಓಪನ್ ಆಯ್ತೆ. ನೆಕ್ಸ್ಟು ಬಾಟಮಲ್ಲಿ ಹೋಗೋಣ. ಬಾಟಮಲ್ಲಿ 8 ಪೈಪ್ ಬರುತ್ತೆ. ಒಂದು ಕಡೆ 4, ಈ ಕಡೆ 4, 8 ಪೈಪ್ ಓಪನ್ ಮಾಡಿ ನಮ್ಮ ಟಾಟಾದಲ್ಲಿ ಆದರೆ ಬಾಟಮ್ಗೆ ಇಳಿತೈತೆ. ಇದು ಇಲ್ಲಿ ಇರುತ್ತೆ ಬೆಡ್ ಬೋಲ್ಟು, ಬಾಟಮ್ಗೆ ಇಳಿತೈತೆ. ಇದರಲ್ಲಿ ಏನು ಗೊತ್ತಾ, ಮೇಲೆಗಡೆ ಕೊಟ್ಟಿದ್ದಾರೆ. ಇದ್ರ ಮೇಲೆಗಡೆ ಬೋಲ್ಟ್ ಇರುತ್ತೆ, ಬೋಲ್ಟ್ ಬಿಚ್ಚಿ ಮೇಲೆ ಎತ್ಕೋಬೇಕು. ಆ ಥರ ಇಲ್ದಂಗೆ ಇನ್ನೊಂದೇನೆಂದರೆ, ಇಲ್ಲಿ ಕೆಳಗಡೆ ಬಾಟಮಲ್ಲಿ ಪ್ಲೇಟ್ ಬಿಚ್ಚಿ, ಈ ಬಾಟಮಲ್ಲಿ 4 2 ಪೈಪ್ ಬಿಚ್ಕೊಂಡು 4 ಬೋಲ್ಟ್ ಬಿಚ್ಚಿ ಪ್ಲೇಟ್ ತೆಗೆದು ಟ್ಯಾಪ್ ಮಾಡಿದ್ರೆ ಶಾಫ್ಟು ಮೇಲಕ್ಕೆ ಹೋಗುತ್ತೆ. ಸೀಲೆಲ್ಲ ಇದರಲ್ಲಿ ಇರ್ತವೆ. ಟ್ರೈ ಮಾಡೋಣ. ಈ ಪ್ಲೇಟ್ ಓಪನ್ ಮಾಡಿ ಸೀಲ್ ಬರುತ್ತಂದ್ರೆ ಟ್ರೈ ಮಾಡೋಣ. ಬಂದರೆ ಹಿಂಗೆ ಆಗೋಗ್ಬಿಡುತ್ತೆ, ಇಲ್ಲಾಂದರೆ ಟೋಟಲಿ ಸೆಂಟರ್ ಜಾಯಿಂಟ್ ಓಪನ್ ಮಾಡೋಣ. ಇಲ್ಲಿ ಒಂದು ಪ್ಲೇಟ್ ಬರುತ್ತೆ ಬಾಟಮಲ್ಲಿ. ಈ ಪ್ಲೇಟು 6 ನಂಬರ್ ಲಿಂಕ್ ಬೋಲ್ಟ್ 4 ಬರ್ತವೆ. ಪ್ಲೇಟ್ ಓಪನ್ ಮಾಡಿದ ಮೇಲೆ ಇದು ಲಾಕ್, ಇದು ಶಾಫ್ಟ್ಗೆ ಲಾಕ್. ಬಾಟಮಲ್ಲಿ 4 ಬೋಲ್ಟ್ ಇರುತ್ತೆ 6 ನಂಬರ್ ಲಿಂಕ್. ಈ ಎಲ್ಲಂಕಿ ಓಪನ್ ಮಾಡಿದ್ಮೇಲೆ ಈ ಪ್ಲೇಟ್ ಐತಲ್ಲ, ಪ್ಲೇಟ್ ಕೆಳಗೆ ಬಂದ್ಬಿಡುತ್ತೆ. ಬಂದಾದಮೇಲೆ ಸೆಂಟರ್ ಜಾಯಿಂಟ್ ಶಾಫ್ಟಿಗೆ ಒಂದು ರಾಡ್ ಇಟ್ಟು ಹೊಡೆದ್ರೆ ಮೇಲಕ್ಕೆ ಹೋಗುತ್ತೆ. ಓಪನ್ ಮಾಡೋಣ. ಲಿಂಕಿ ಬೋಲ್ಟ್ 4, ಈ ಬೋಲ್ಟ್ ಬಿಚ್ಚಾದ್ಮೇಲೆ ಈ ಪ್ಲೇಟ್ ಹೊರಗೆ ಬರುತ್ತೆ, ಓಪನ್ ಆಗುತ್ತೆ. ಈ ಪ್ಲೇಟ್ ಇಲ್ಲಿ ಇರೋದು. ಇವಾಗ ಇಲ್ಲಿ ಶಾಫ್ಟ್ ಇಲ್ಲಿ 6 ರಾಡ್ ಇಟ್ಟು ಹೊಡೆದ್ರೆ ಇದು ಶಾಫ್ಟು ಮೇಲೆಗೆ ಎದ್ದಾಳುತ್ತೆ. ಓಪನ್ ಮಾಡೋಣ. ಶಾಫ್ಟು ಟ್ಯಾಪ್ ಮಾಡಿ ಹೊರಗೆ ಓಪನ್ ಮಾಡಿದ್ದೀವಿ. ಸೀಲ್ ಇದು ಟ್ರ್ಯಾಕಿನ ಸೀಲು. 6 ಸೀಲ್ ಬರ್ತವೆ, ಒಂದು ಆಯಿಲ್ ಸೀಲ್ ಬರುತ್ತೆ. ಶಾಫ್ಟು ಹೊಡೆದಿದ್ದೀವಿ ಮೇಲಕ್ಕೆ. ಇದೆ ಸೆಂಟರ್ ಜಾಯಿಂಟ್ ಶಾಫ್ಟ್. ಇದು ಬಾಡಿಯಲ್ಲಿ ಸೀಲ್ಗಳು ಇರ್ತವೆ. ಇವಾಗ ಸೀಲೆಲ್ಲ ಓಪನ್ ಮಾಡೋಣ. ನಾರ್ಮಲಾಗಿ ಸೆಂಟರ್ ಜಾಯಿಂಟ್ ಸೀಲ್ ಹಾಕಬೇಕು ಅಂದರೆ ಸೆಂಟರ್ ಜಾಯಿಂಟ್ ಟೋಟಲ್ ಅಸೆಂಬಲ್ ಇರಿಸ್ಕೋಬೇಕಾಗತ್ತೆ. ಮತ್ತು ಈ ಗಾಡಿಯಲ್ಲಿ ನಾನೀಗ ಬರೀ ಶಾಫ್ಟನ್ನು ಓಪನ್ ಮಾಡಿದ್ದೀನಿ, ಬಾಡಿಯಲ್ಲೇ ಸೀಲ್ ಇರೋದು. ಇದು ಆ ಥರ ಮಾಡಿದರೆ ಬಾಟಮಲ್ಲಿ ಬಿಚ್ಚೋದು ಅವಶ್ಯಕತೆ ಇರೋಲ್ಲ, ಬಾಡಿಯಲ್ಲೇ ಇರುತ್ತೆ. ಇವಾಗ ಟ್ರೈ ಮಾಡೋಣ. ಸೀಲ್ ಬಂತು ಅಂದರೆ ಬಾಡಿಯಲ್ಲಿ ಸೀಲ್ ತೆಗೆದು ಅಲ್ಲೇ ಫಿಟ್ ಮಾಡೋಣ. ನೋಡಿ ಈ ಥರ ತಕ್ಕೋಬೇಕು. ಇದು ಮೇಯ್ನ್ ಓರಿಂಗು. ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗುತ್ತೆ ಇದರಿಂದನೇ. ಇದು ಆಯಿಲಿಗೆ ಸಂಬಂಧಪಟ್ಟಿರೋದು. ಇದು ಏನಾಗುತ್ತೆ, ಸೆಂಟ್ರಲ್ಲಿ ಫ್ಲಾಟ್ ಆಗಿರುತ್ತೆ. ಫ್ಲಾಟ್ ಆದಾಗ ನಮಗೆ ಆಯಿಲ್ ಲೀಕೇಜ್ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಈಗ ತೆಗೆದಿದ್ವಲ್ಲ, ಇದೇ ಥರ ಇಲ್ಲಿ ಒಳಗಡೆ ಸೀಲ್ ನೋಡಿ, ಟೋಟಲ್ ಒಳಗಡೆ 6 ಸೀಲ್ ಬರುತ್ತೆ ಟ್ರ್ಯಾಕಿಂದು. ಅಷ್ಟು ಓಪನ್ ಮಾಡೋಣ. ನೋಡ್ರೆ ಇದು ಹಳೆ ತೆಗೆದಿರೋದು ಸೀಲು ಗಾಡಿಯಲ್ಲಿರೋದು. ಇವಾಗ ಇದು ಹೊಸವು ಟೋಟಲ್ ಸೀಲು ಈ ಬಾಡಿಯಲ್ಲಿ ಕೂರುತ್ತೆ. ಹೊಸ ಸೀಲ್ ಹಾಕೋಣ.
ಅಷ್ಟು ಸೀಲೆಲ್ಲ ಹಾಕಾಯಿತು, ಟ್ರ್ಯಾಕ್ ಸೀಲು, ಆಯಿಲ್ ಸೀಲ್ ಅಷ್ಟು ಹಾಕಿದ್ದೇವೆ. ಇವಾಗ ನೆಕ್ಸ್ಟು ಮೇಲಿಂದ ಶಾಫ್ಟ್ ಪ್ರೆಸ್ ಮಾಡೋಣ. ಶಾಫ್ಟ್ ಈ ಥರ ಇಟ್ಟು ಮೇಲಿಂದ ಒಂದು ರಾಡಿಂದ ಹೊಡಿಬೇಕು. ಹೊಡಿಯಪ್ಪ. ಟಾಪಲ್ಲಿ ಶಾಫ್ಟ್ ಕುಂತಿದೆ. ಇವಾಗ ಇದು ಶಾಫ್ಟ್ ಐತಲ್ರ ಜಾಸ್ತಿ ಬಾಟಮ್ಗೆ ಹೋಗಿರುತ್ತೆ, ಮತ್ತು ಕೆಳಗಡೆ ಹೋಗಿ ಲೆವೆಲ್ ಸೆಟ್ ಮಾಡಬೇಕು. ಬಾಟಮ್ ಹೋಗಿ ಸೆಟ್ ಮಾಡೋಣ. ನೋಡಿ, ಇದು ಸೆಂಟರ್ ಜಾಯಿಂಟ್ ಬಾಟಮ್ ಇದು ಕರೆಕ್ಟಾಗಿ ಬಂದಿದೆ. ಇಲ್ಲೆಲ್ಲ ಈ ಶಾಫ್ಟ್ ಬಂದ್ಬಿಟ್ಟು ಬಾಡಿ ಫೇಸ್ ಲೆವೆಲ್ಗೆ ಬರಬೇಕು. ಜಾಸ್ತಿ ಕೆಳಗಡೆ ಇದ್ದರೆ ಈ ಪ್ಲೇಟಿಗೆ ತಿಕ್ಬಿಡುತ್ತೆ, ಈ ಪ್ಲೇಟಿಗೆ ತೆಗುತ್ತೆ. ಇದು ಲೆವೆಲ್ ಐತಿ ಇದು. ಇವಾಗ ನೆಕ್ಸ್ಟು ಈ ಪ್ಲೇಟ್ ಹಾಕಿ 4 ಬೋಲ್ಟು, ಈ 4 ಬೋಲ್ಟ್ ಫಿಟ್ ಮಾಡ್ಬೇಕು. ಒಂಥರ ಲಾಕ್ ಸಿಸ್ಟಮ್ ಇದು. ಪ್ಲೇಟ್ ಹಾಕಿ ಬೋಲ್ಟ್ ಹಾಕಿದ್ಮೇಲೆ ಬಾಟಮ್ ಇದು ರಿಟರ್ನ್ ಪೈಪಿನ ಪ್ಲೇಟ್ ಇದು ಫಿಟ್ ಮಾಡಿಬಿಡೋಣ. ನೋಡಿ, ಈ ಲಾಕ್ ಪ್ಲೇಟ್ ಫಿಟಪ್ ಆಗಿದೆ. ನೆಕ್ಸ್ಟು ರಿಟರ್ನ್ ಪೈಪಿನ ಪ್ಲೇಟ್ ಒಂದು ಫಿಟ್ ಮಾಡ್ಕೊಂಬಿಡೋಣ. ಬಾಟಮಲ್ಲಿ ರಿಟರ್ನ್ ಲೈನ್ ಪ್ಲೇಟ್ ಹಾಕಿ ಪೈಪೆಲ್ಲ ಫಿಟಪ್ ಆಗಿದ್ದಾವೆ. ನೆಕ್ಸ್ಟ್ ಟಾಪಲ್ಲಿ ಒಂದು 6 ಪೈಪ್ ಇದ್ದಾವೆ, ಫಿಟ್ ಮಾಡೋಣ. ಇದು ಸೆಂಟರ್ ಟಾಪ್ ಸೈಡು ಲಾಕ್ ಪಟ್ಟಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಡಸ್ಟ್ ಒಳಗಡೆ ಹೋಗ್ಲಿದ್ದಂಗೆ ಇದು ಬೂಟ್ ಇದು ಈ ಥರ ಕೊಡ್ತಾರೆ JSಗೆ. ಇದಕ್ಕೆ 18 ಸೈಜಿಂದ 6 ಬೋಲ್ಟ್ ಬರ್ತವೆ. ಈ ಕಡೆ ಒಂದು ಪ್ಲೇಟ್, ಈ ಕಡೆ ಒಂದು ಪ್ಲೇಟ್ ಬರುತ್ತೆ. ಇದೆರಡು ಫಿಟಪ್ ಆದಮೇಲೆ ಇಲ್ಲೊಂದು ರಿಟರ್ನ್ ಪೈಪು ಬ್ಯಾಕ್ ಸೈಡು ಟ್ರ್ಯಾಕ್ ಫಾಸ್ಟಿಂಗ್ ಪೈಪ್ ಬರುತ್ತೆ. ಅಷ್ಟು ಫಿಟ್ ಮಾಡೋಣ. ಬೂಟಿಗೆ 19 ಸೈಜ್ ಬೋಲ್ಟ್ ಎಲ್ಲ ಕೂರಿಸಿನಿ, 6 ಬೋಲ್ಟ್ ಇವು ಸುತ್ತ. ಇದನ್ನು ಮೇಲಿಂದ ಟೈಟ್ ಮಾಡಬೇಕಾಗತ್ತೆ. ಕನೆಕ್ಷನ್ ಆಡ್ ಹಾಕಿ ಆನಂದ ಟೈಟ್ ಮಾಡಿಬಿಟ್ರೆ ಬೋಲ್ಟ್. ನೋಡ್ರಿ, ಈ ಥರ ಮೇಲಿಂದ ಒಂದು ಕನೆಕ್ಷನ್ ಆಡ್ ಹಾಕಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಟೈಟ್ ಮಾಡ್ತಾರೆ ನೋಡ್ರಿ ನಮ್ಮ ಆನಂದ. ಮೀಡಿಯಮ್ ಟೈಟ್ ಆನಂದ? ಹಾಂ, ಮೀಡಿಯಮ್ ಸಾಕು. ಜಾಸ್ತಿ ಟೈಟ್ ಮಾಡಿದ್ರೆ ರಬ್ಬರ್ ಕಟ್ ಆಗ್ಬಿಡುತ್ತೆ. ಬಾಟಮಲ್ಲಿ ಅಷ್ಟು ಫಿಟಪ್ ಆಗಿದ್ದಾವೆ. 19 ಸೈಜ್ ಬೋಲ್ಟು, ಟೋಟಲ್ ರಿಟರ್ನ್ ಪೈಪು, ಆ ಕಡೆ ಸ್ಪೀಡ್ ಪೈಪು 3 ಟೈಟ್ ಆಗಿದ್ದಾವೆ. ಆಮೇಲೆ ಟಾಪಲ್ಲಿ 2 ಪೈಪು, ರೈಟಿಗೆ 2 ಪೈಪ್ ಬಿಚ್ಚಿದ್ವಿ, ಸೆಂಟರ್ ಎಂಡಿದ್ದು. ಅಷ್ಟು ಎಲ್ಲ ಫಿಟಪ್ ಆಗಿದ್ದಾವೆ. ಆನಂದ ಎಲ್ಲ ಒರೆಸ್ಕೊಂಬಿಡಪ್ಪ. ಎಲ್ಲ ಕ್ಲೀನ್ ಮಾಡೈತ್ರಾ? ಸರಿ ಬಸಣ್ಣ, ಸ್ಟಾರ್ಟ್ ಮಾಡಿ, ಚೆಕ್ ಮಾಡಿರಿ. ಮಾಡಿಲ್ಲ, ಏನು ಊಟ ಮಾಡಿಲ್ಲ. 3-4 ಗಂಟೆ ತನಕ ಲೀಕೇಜ್ ಏನಾಯ್ತು ಚೆಕ್ ಮಾಡೋಣ. ಹೈಡ್ರಾಲಿಕಲ್ ಲೀಕೇಜ್ ಏನಿಲ್ಲ. ಓಕೆ, ವರ್ಕ್ ಸಕ್ಸಸ್. JCB ಕಂಪನಿ JS 140.
JCB ಕಂಪನಿ JS130 ಈ ಇಟಾಚಿದು ಸೆಂಟರ್ ಜಾಯಿಂಟಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗ್ತಿತ್ತು ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದ್ರೆ ಸೀಲ್ ಹೋಗಿತ್ತು. ಸೀಲ್ ಹಾಕಿ ಚೆಕ್ ಮಾಡಿದ್ವಿ, ಮತ್ತು ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲಿಲ್ಲ. ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.